ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಹೇಮಾ ಕುಮಾರ್. ಇವತ್ತೇನಂದ್ರೆ ನಾನು ಬೆಳಗಿನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಇದಾಯ್ತು ಇವಾಗ ಕಲಸಿದ್ದು. ಅದಕ್ಕೋಸ್ಕರ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆನ್ ಆಗಿದೆ ಅದು. ನೆಕ್ಸ್ಟ್ ನೋಡಿ, ಹಾಲಿಟ್ಟಿದ್ದೀನಿ ಮಕ್ಳಿಗೆ ಮತ್ತು ಹಸ್ಬೆಂಡ್ಗೆ ಕಾಫಿ. ಸೊ ಅದಕ್ಕೋಸ್ಕರ ಹಾಲಿಟ್ಟಿದ್ದೀನಿ. ಜೊತೆಗೆ ಸೈಡಲ್ಲಿ ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಕಾಫಿ ರೆಡಿ ಆಗಿದೆ, ಎಲ್ರಿಗೂ ಕಪ್ಗೆ ಹಾಕ್ತಾ ಇದ್ದೀನಿ. ಇವಾಗ ಕಪ್ಗೆ ಹಾಕ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಆಮೇಲೆ ಎದ್ದು ಬಂದಮೇಲೆ ಅವ್ರವರು ಕುಡಿತಾರೆ. ಸೊ ಅದಕ್ಕೆ ನನಗೆ ಬ್ಲ್ಯಾಕ್ ಕಾಫಿ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಲೆ. ನಮ್ಮ ಮನೆಯವರು ಎದ್ದು ಬಂದರು, ಅವ್ರು ಕಾಫಿ ಕೊಡ್ತಾ ಇದ್ದೀನಿ. ಜೊತೆಗೆ ಮಕ್ಕಳು ಕೂಡ ಎದ್ದು ಬಂದರು. ನಾನು ಇದೇ ಥರ ಡೈಲಿ ಲಾಗ್ಸ್ಗೋಸ್ಕರ ನೀವು ಹೇಮಾ ಕುಮಾರ್ 1294 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ಬೋದು ಪಲ್ಯ ರೆಡಿಯಾಗಿದೆ, ಬೀಟ್ರೂಟ್ ಪಲ್ಯ. ಇಲ್ಲಿ ಚಪಾತಿ ಸುಡ್ತಾ ಇದ್ದೀನಿ. ಸುಟ್ಕೊಂಡೆ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಟೆ, ಅವರು ತಿಂತಾ ಇದ್ದಾರೆ. ತಿಂದ್ಬಿಟ್ಟು ಅವ್ರು ಸ್ಕೂಲಿಗೆ ರೆಡಿ ಆಗ್ತಿದ್ದಾರೆ. ಊಟ ಚೆನ್ನಾಗೈತಾ? ಚಪಾತಿ ಹೆಂಗೈತೆ? ಮಕ್ಕಳದು ತಿಂಡಿ ತಿಂದಿದ್ದಾಯಿತು. ಇವಾಗ ಮಗ್ಳಿಗೆ ತಲೆ ಬಾಚ್ತಾ ಇದ್ದೀನಿ. ಮತ್ತು ಜೊತೆಗೆ ಮುದ್ದೆ ಇಟ್ಟಿದ್ದೆ, ಮುದ್ದೆ ಮಾಡ್ತಾ ಇದ್ದೇನೆ. ಇವಾಗ ಮುದ್ದೆ ಮುಗಿಯಿತು. ಮುದ್ದೆ ಮಾಡಿಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು ಮುದ್ದೆ ರೆಡಿಯಾಗಿದೆ, ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ, ಚಪಾತಿ ರೆಡಿಯಾಗಿದೆ, ವೈಟ್ ರೈಸು ಮತ್ತು ಸಾಂಬಾರು. ನಮ್ಮನೇಲಿ ದಿನ ಹೀಗೆ ಮುದ್ದೆ ಸಾಂಬಾರು ಕಂಪಲ್ಸರಿ, ಮತ್ತು ತಿಂಡಿನೂ ಕಂಪಲ್ಸರಿ ಮಾಡಲೇಬೇಕು. ಬಾಕ್ಸ್ ಇರೋದ್ರಿಂದ ನಮ್ಮ ಅತ್ತೆಗೆ ಮುದ್ದೆ ಬೇಕಬೇಕು. ಸೊ ನಾವು ಮುದ್ದೆ ಮಾಡ್ತೀವಿ. ಅಪ್ಪ ಎಲ್ಲ ಕೆಲಸ ಮುಗೀತು. 9 o'clock ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ಮಾಡಿದ್ರು ಕೊನೆಗೆ ಅನ್ನೋದೇನಂದ್ರೆ, ಹೌಸ್ ವೈಫ್ಗಳಿಗೆ ಏನಿದೆ ನಿಮಗೆ ಕೆಲಸ, ಮನೇಲಿ ಇರ್ತೀರಾ ಬಿಡು ಅಂತ ಹೇಳ್ತಾರೆ. ಇದೇ ನಮ್ಮ ಪರಿಸ್ಥಿತಿ. ನಿಮ್ಮದು ಹಾಗೆ ಆಗಿದ್ರೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.